ಅಶ್ವ ಕೃಷಿಗೆ ಸ್ವಾಗತ. ನಾನು ಲಕ್ಷ್ಮಿ. ಇತ್ತೀಚಿನ ವರ್ಷಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ರೈತರ ಗಮನವನ್ನ ಸೆಳೀತಾ ಇರುವಂತಹ ಲಾಭದಾಯಕ ತೋಟಗಾರಿಕಾ ಬೆಳೆಯಾಗಿದೆ. ಕಡಿಮೆ ನೀರಿನ ಅವಶ್ಯಕತೆ, ಉತ್ತಮ ಮಾರುಕಟ್ಟೆ ಬೇಡಿಕೆ ಮತ್ತು ಹೆಚ್ಚಿನ ಆದಾಯ ಕಾರಣದಿಂದಾಗಿ ಕರ್ನಾಟಕ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಡ್ರ್ಯಾಗನ್ ಫ್ರೂಟ್ನಲ್ಲಿ ವಿಟಮಿನ್ ಸಿ, ನಾರಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಆರೋಗ್ಯದ ದೃಷ್ಟಿಯಿಂದಲೂ ಇದರ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಬೆಳೆಗೆ ಉತ್ತಮ ಮಾರುಕಟ್ಟೆ ಲಭ್ಯವಾಗ್ತಾ ಇದೆ. ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಹೆಚ್ಚು ಬಿಸಿಲು ಬೀಳುವಂತಹ ಪ್ರದೇಶಗಳು ಸೂಕ್ತವಾಗಿವೆ. ನೀರು ಸರಿಯಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಅಥವಾ ಕೆಂಪು ಮಣ್ಣು ಡ್ರ್ಯಾಗನ್ ಹಣ್ಣುಗಳ ಉತ್ತಮ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. ಈ ಬೆಳೆಗೆ ಅತಿಯಾದಂತಹ ನೀರಿನ ಅಗತ್ಯವಿಲ್ಲ. ಹನಿ ನೀರಾವರಿ ಪದ್ಧತಿ ಮೂಲಕ ನೀರು ಒದಗಿಸಿದ್ರೂ ಉತ್ತಮ ಇಳುವರಿಯನ್ನ ಪಡೆಯಬಹುದು. ಗಿಡಗಳಿಗೆ ನಿಯಮಿತವಾಗಿ ಸಾವಯವ ಗೊಬ್ಬರ ಮತ್ತು ಅಗತ್ಯ ಪೋಷಕಾಂಶಗಳನ್ನು ನೀಡೋದ್ರಿಂದ ಹೆಚ್ಚು ಹೂವು ಹಾಗೂ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತೆ. 1 ಎಕರೆಯಲ್ಲಿ ಸುಮಾರು 3 ರಿಂದ 5 ಲಕ್ಷದವರೆಗೆ ಆರಂಭಿಕ ಹೂಡಿಕೆ ಅಗತ್ಯವಿರುತ್ತದೆ. ಇನ್ನು ಗಿಡಗಳ ಮಧ್ಯೆ 3 ಅಡಿಗಳಷ್ಟು ಅಂತರವಿದ್ರೆ ಉತ್ತಮ. ಇದು ಕಳ್ಳಿ ಜಾತಿಗೆ ಸೇರಿದ ಗಿಡ ಆಗಿರೋದ್ರಿಂದ ಬೆನ್ನೆಲುಬಾಗಿ 6 ರಿಂದ 7 ಅಡಿ ಎತ್ತರವಿರುವ ಕಾಂಕ್ರೀಟ್ ಅಥವಾ ಮರದ ಕಂಬಗಳನ್ನ ನೆಡುವಂತಹ ಅಗತ್ಯವಿರುತ್ತೆ. ಮೇಲ್ಭಾಗದಲ್ಲಿ ರಿಂಗ್ಗಳನ್ನ ಅಳವಡಿಸಿ ಬಳ್ಳಿಗಳು ಹಬ್ಬಲು ಸೂಕ್ತ ಜಾಗವನ್ನ ಮಾಡಿಕೊಡುವುದು ಅತ್ಯಗತ್ಯ. ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಮತ್ತು NPK ಮಿಶ್ರಣವನ್ನ ಮಾಡಬೇಕು. ಹೂವು ಬಿಡುವಂತಹ ಸಮಯದಲ್ಲಿ ಸೂಕ್ತ ಪೋಷಕಾಂಶಗಳ ನಿರ್ವಹಣೆಯ ಅಗತ್ಯವಿರುತ್ತೆ. ಸಸಿ ನೆಟ್ಟ ಸುಮಾರು 15 ರಿಂದ 20 ತಿಂಗಳ ಒಳಗೆ ಫಲ ನೀಡಲು ಆರಂಭವಾಗುತ್ತೆ. ಹಸಿರು ಬಣ್ಣದಿಂದ ಸಂಪೂರ್ಣ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಕಟಾವು ಮಾಡಬೇಕು. ನಾಟಿಯಾದ 3ನೇ ವರ್ಷದಿಂದ ಪ್ರತಿ ಗಿಡದಿಂದ 30 ರಿಂದ 35 ಕೆಜಿಯಷ್ಟು ಹಣ್ಣುಗಳನ್ನು ಪಡೆಯಬಹುದು. ಎಕರೆಗೆ 10 ರಿಂದ 15 ಟನ್ ಇಳುವರಿಯನ್ನ ನಿರೀಕ್ಷಿಸಬಹುದು. ಡ್ರ್ಯಾಗನ್ ಫ್ರೂಟ್ಗಳಿಗೂ ರೋಗಗಳ ಬಾಧೆ ತಪ್ಪಿದ್ದಲ್ಲ. ಪ್ರಮುಖವಾಗಿ ಕಾಂಡ ಕೊಳೆಯುವಿಕೆ ರೋಗಗಳು ಹೆಚ್ಚು ಕಂಡು ಬರುತ್ತೆ. ಇದನ್ನ ತಡೆಯಲು ತಾಮ್ರದ ಶಿಲೀಂಧ್ರ ನಾಶಕಗಳನ್ನ ಬಳಸಬೇಕು. ನುಸಿಗಳು, ದ್ರಿಪ್ಸ್ ಮತ್ತು ಮೀಲಿ ಬಗ್ಸ್ ಗಳನ್ನ ನಿಯಂತ್ರಿಸಲು ಸಾವಯವ ಕೀಟನಾಶಕಗಳು ಅಥವಾ ಬೇವಿನ ಎಣ್ಣೆಯನ್ನ ಸಿಂಪಡಿಸಬೇಕು. ಕತ್ತರಿಸುವಿಕೆ ಕೆಲಸಗಳಿಗೆ ಬಳಸುವಂತಹ ಉಪಕರಣಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ರೋಗ ಹರಡೋದನ್ನ ತಡೆಗಟ್ಟುತ್ತೆ. 1 ಎಕರೆ ಪ್ರದೇಶದಲ್ಲಿ ಉತ್ತಮ ನಿರ್ವಹಣೆ ಮಾಡಿದರೆ ಲಕ್ಷಾಂತರ ರೂಪಾಯಿ ಆದಾಯವನ್ನ ಗಳಿಸುವ ಸಾಧ್ಯತೆ ಇದೆ ಎಂದು ತೋಟಗಾರಿಕೆ ಇಲಾಖೆಯ ತಜ್ಞರು ಹೇಳ್ತಾರೆ. ಡ್ರ್ಯಾಗನ್ ಫ್ರೂಟ್ಗೆ ದೇಶೀಯ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಉತ್ತಮ ಬೇಡಿಕೆ ಇರೋದ್ರಿಂದ ಭವಿಷ್ಯದಲ್ಲಿ ಲಾಭದಾಯಕ ಬೆಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಮಾರುಕಟ್ಟೆಯಲ್ಲಿ 1 ಕೆಜಿ ಡ್ರ್ಯಾಗನ್ ಫ್ರೂಟ್ಗೆ 100 ರಿಂದ 150 ರೂಪಾಯಿವರೆಗೆ ಬೆಲೆ ಇದೆ. ಕೆಲವು ಕಡೆಗಳಲ್ಲಿ ಉತ್ತಮ ಗುಣಮಟ್ಟದ ಹಣ್ಣುಗಳಿಗೆ 250 ರೂಪಾಯಿವರೆಗೂ ಕೂಡ ಬೆಲೆ ಇದೆ. ಒಟ್ಟಿನಲ್ಲಿ ಕಡಿಮೆ ನೀರು, ಕಡಿಮೆ ನಿರ್ವಹಣೆ ಮತ್ತು ಉತ್ತಮ ಆದಾಯದ ಕಾರಣದಿಂದಾಗಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಹೊಸ ತಲೆಮಾರಿನ ರೈತರ ಮೆಚ್ಚಿನ ಬೆಳೆಯಾಗಿ ಹೊರಹೊಮ್ಮುತ್ತಿದೆ.